ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಳಗ್ಗೆ 6 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬುಧವಾರ ಬೆಳಗ್ಗೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಫಾಗ್ ಆಗಿದೆ. ಯಾವತ್ತೂ ಇಷ್ಟೊಂದು ಫಾಗ್ ಕಾಣ್ತಾ ಇರಲಿಲ್ಲ, ಇವತ್ತಂತೂ ಸಿಕ್ಕಾಪಟ್ಟೆ. ಆ ಕಡೆ ಇರೋದೆಲ್ಲ ಏನೂ ಕಾಣ್ತಾನೆ ಇಲ್ಲ, ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು, ಅಷ್ಟೊಂದು ಫಾಗ್ ಆಗಿತ್ತು. ಹಾಗೆ ವಿಡಿಯೋ ಮಾಡಿದೆ. ಹಾಗೆ ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತಂದು ನಾನು ಇಡ್ಲಿಗೆ ಹಾಕಿದ್ದೆ ರಾತ್ರಿಯೇ. ಸೊ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ನಾನು ನಿಮಗೆ ಇಡ್ಲಿಗೆ ಹಾಕ್ತಾ ಇರೋದನ್ನು. ಸೊ ಇವಾಗ ನಾನು ಆ ಇಡ್ಲಿಗೆ ಏನನ್ನು ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿಗೆ ಇಡ್ಲಿ ರವೆ ಮತ್ತು ನಾನು ಉದ್ದಿನಬೇಳೆನ ನೆನೆ ಇಟ್ಟಿದ್ದೆ ರಾತ್ರಿಯೇ. ಸೊ ಅದಕ್ಕೆ ನಾನು ಪ್ರೋಟೀನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪ್ರೋಟೀನ್ ಬಂದುಬಿಟ್ಟು ಕಾಳುಗಳಲ್ಲಿ ಜಾಸ್ತಿ ಇರುತ್ತೆ, ಹಾಗಾಗಿ ನಾನಿಲ್ಲಿ ಮೊಳಕೆ ಕಟ್ಟಿರೋಂತಹ ಕಾಳುಗಳು, ಕಡಲೆಕಾಳು ಮತ್ತು ಹೆಸರು ಕಾಳನ್ನ ಮೊಳಕೆ ಬರೆಸಿಟ್ಕೊಂಡಿರ್ತೀನಿ. ಇದನ್ನು ಇವಾಗ ನಾನು ರುಬ್ಕೊಂಡ್ಬಿಟ್ಟು ಅದಕ್ಕೆ ಏನು ಇಡ್ಲಿ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ರವಾಗೆ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಬೋದು, ಬಟ್ ಒಳ್ಳೆ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಸೊ ಈ ಥರ ಹಾಕಿಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಂತಂದರೆ ನೀವು ಸ್ವಲ್ಪ ಉಪ್ಪು, ಸೋಡಾ ಬೇಕೆಂದರೆ ಹಾಕ್ಕೋಬೋದು. ನಾನು ಸೋಡಾ ಹಾಕ್ಕೊತಾ ಇಲ್ಲ, ಚೆನ್ನಾಗಿ ಉಬ್ಕೊಂಬಂದಿತ್ತು ಹಿಟ್ಟು. ಸೊ ಇದು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ, ಹೆಸರು ಕಾಳೆಲ್ಲ ಹಾಕಿರ್ತೀವಲ್ವ. ಸೊ ಹಾಗಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಜಾಸ್ತಿ ನೀರು ಥರ ಮಾಡ್ಕೋಬಾರ್ದು. ಇಡ್ಲಿ ಹಿಟ್ಟಿಗೆ ಯಾವ ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಡ್ಲಿ ಹಿಟ್ಟು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಈಗ ಒಂದು ಅರ್ಧ ಕ್ಯಾರೆಟನ್ನು ತುರ್ಕೊತಾ ಇದ್ದೀನಿ. ಈ ಥರ ಇಡ್ಲಿನ ನೀವು ಯಾವತ್ತಾದರೂ ಮಾಡಿದ್ದೀರಾ, ಅಥವಾ ನಾನು ಮಾಡೋ ಇಡ್ಲಿ ಮಾಡೋ ಸ್ಟೈಲು ಚೆನ್ನಾಗಿದೆಯಾ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಚ್ಬಿಟ್ಟು ನಾನು ಇಡ್ಲಿ ಹಿಟ್ಟನ್ನು ಹಾಕಿಡ್ತಾ ಇದ್ದೀನಿ. ಹಾಗೆ ಅದ್ರ ಮಧ್ಯಕ್ಕೆ ನಾನಿಲ್ಲಿ ಕ್ಯಾರೆಟ್ ತುರ್ಕೊಂಡಿದ್ನಲ್ವ, ಆ ಕ್ಯಾರೆಟನ್ನು ಕೂಡ ಹಾಕಿಬಿಟ್ಟು ಈ ರೀತಿ ಸ್ಟೀಮ್ ಮಾಡೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸಾಂಬಾರು ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಶೇಂಗಾ ಚಟ್ನಿಯನ್ನು ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಚಟ್ನಿ ಮಾಡ್ಕೊತಾ ಇಲ್ಲ, ಶೇಂಗಾ ಚಟ್ನಿಯನ್ನು ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ. ಸೊ ಹಂಗಾಗಿ ಶೇಂಗಾ ಚಟ್ನಿ ಮಾಡ್ಕೊತಾ ಇದ್ದೀನಿ ಇವತ್ತು. ಹಾಗೆ ಇಡ್ಲಿ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಬೆಂದ ಮೇಲಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು. ಇಡ್ಲಿ ತಿಂತಾನೆ ಅವನು ಯಾವಾಗಲೂ. ಸೊ ಇಡ್ಲಿ ನೋಡಿದ್ರೆ ತುಂಬಾ ಇಷ್ಟ. ಈ ಥರ ಕಲರ್ಫುಲ್ಲಾಗಿ ಇಡ್ಲಿ ಮಾಡಿದ್ದೀನಿ ಅಂತಂದರೆ ಅವನಿಗೆ ಫುಲ್ ನೋಡಿದ ತಕ್ಷಣ ಇಡ್ಲಿ ಕೊಡು, ಇಡ್ಲಿ ಕೊಡು, ಹಾಕ್ಕೊಡು ಅಂತ ಬಂದುಬಿಟ್ಟ. ಸೊ ಇಡ್ಲಿ ಕೂಡ ರೆಡಿ ಆಯಿತು ಇವತ್ತು. ಹೇಗೆ ಕಾಣ್ತಾ ಇದೆ ಹೇಳಿ ಇಡ್ಲಿ. ಹಾಗೆ ನನ್ನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಒಂದು 2 ಸ್ಪೂನಷ್ಟು ಶೇಂಗಾ ಚಟ್ನಿನ ಹಾಕ್ಕೊತಾ ಇದ್ದೀನಿ. ಶೇಂಗಾ ಚಟ್ನಿಗೆ ನಾನು ಸ್ವಲ್ಪ ಹುರ್ಗಡ್ಲೆನೂ ಕೂಡ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಂದು. ಹಾಗೆ ಒಂದು 3 ಇಡ್ಲಿನ ತೊಗೊಂಡಿದ್ದೀನಿ. ಫೈಬರು, ಪ್ರೋಟೀನು, ಹಾಗೆ ಕಾರ್ಬೋಹೈಡ್ರೇಟ್ ಎಲ್ಲನೂ ಕೂಡ ಇದರಲ್ಲಿ ಆ್ಯಡ್ ಆಗಿದೆ ಈಗ. ಸೊ ಇದಿಷ್ಟು ನನ್ನ ಇವತ್ತಿನ ಬ್ರೇಕ್ಫಾಸ್ಟು. ಹಾಗೆ ಮಧ್ಯಾಹ್ನಕ್ಕೂ ಕೂಡ ನಾನು ಇಡ್ಲಿನೇ ತಿಂದಿದ್ದೆ, ಯಾಕಂದರೆ ಇಡ್ಲಿ ಮಾಡಿದ್ರೆ ಗೊತ್ತಲ್ವ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಹಾಗೆ ಸಂಜೆ ಒಂದು ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಲಾಡನ್ನ ತೊಗೊಂಡೆ. ಸಂಜೆ ಆಗಿದೆ. ಸೊ ನನ್ನ ಮಗನೂ ಅಮ್ಮ ಮನೆಗೆ ಹೋಗಿದ್ದ. ಹಾಗೆ ಅವನಿಗೆ ಬಂದಿರೋ ಗಿಫ್ಟ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಏನು ಬಂದಿಲ್ಲ, ನಾವು ಜಾಸ್ತಿ ಜನನೂ ಕರೆದಿದ್ದಿಲ್ಲ. ಸೊ ಸಿಂಪಲ್ಲಾಗಿ ಮಾಡಿದ್ವಲ್ಲ, ನಮ್ಮ ಫ್ಯಾಮಿಲಿಯವರು ಅಷ್ಟೇ ಬಂದಿತ್ತು. ಸೊ ತೋರಿಸ್ತೀನಿ ಏನೇನೆಲ್ಲ ಬಂದಿದೆ ಗಿಫ್ಟು ಅಂತ. ಸೊ ಫಸ್ಟು ಒಂದು ಡ್ರೆಸ್ ಬಂದಿದೆ ಅವನಿಗೆ. ಸೊ ಚೆನ್ನಾಗಿದೆ, ಶಾರ್ಟ್ಸ್ ಇದು ಬ್ಲ್ಯಾಕ್ ಶಾರ್ಟ್ಸ್ ಬಂದಿದೆ. ಸೊ ಅದ್ರ ಜೊತೆಗೆ ಒಂದು ಶರ್ಟ್, ಇದು ನಮ್ಮ ಭಾವ ಕೊಟ್ಟಿರೋದು, ಅಂದರೆ ನಮ್ಮ ಮನೆಯವರ ಅಣ್ಣ ಬಂದಿದ್ದರು. ಸೊ ಅವ್ರು ತಂದಿದ್ರು ಇದು. ಓಕೆ, ಒಂದು ಡ್ರೆಸ್ ಇದು. ಅದಾದಮೇಲೆ ಜಾಸ್ತಿ ಏನು ಬಂದಿಲ್ಲ. ಸೊ ನಾರ್ಮಲಾಗಿ ಅವನಿಗೇನು ಆಟ ಆಡೋ ಸಾಮಾನೇ ಬಂದಿದೆ. ಇದು ಮತ್ತು ಮಾವ, ನಮ್ಮ ಇನ್ನೊಬ್ಬರು ಭಾವ ಇದ್ದಾರೆ. ಸೊ ಅವ್ರು ತಂದಿದ್ದು ಇದು ಒಂದು. ಅದ್ರ ಜೊತೆಗೆ ಇದೊಂದು ಕಾರು. ಸೊ ಮನೆಯೆಲ್ಲ ಈ ಥರ ತಳ್ಕೊಂಡು ಹೋಗೋ ಕಾರ್ ಇದು. ಅವನಿಗೆ ತುಂಬ ಇಷ್ಟ ಆಗಿದೆ ಈ ಕಾರ್ ಬಂದುಬಿಟ್ಟು. ಸೊ ಇದನ್ನು ಇನ್ನೂ ತೆಕ್ಕೊಟ್ಟಿಲ್ಲ. ಇದು ಎಲ್ಲ ಥರ ಪ್ರಾಣಿಗಳೆಲ್ಲ ಇದೆ. ಸೊ ಪ್ರಾಣಿ ಗೊಂಬೆಗಳೆಲ್ಲ ಇದೆ ಅವನಿಗೆ. ಸೊ ಇದು ನನ್ನ ಮಗಳು ಕೇಳಿದಾಳೆ, ಇದು ನನಗೆ ಬೇಕು ಅಂತ. ಹಂಗೆ ಎತ್ತಿಟ್ಟಿದ್ದೀನಿ. ನನ್ನ ಮಗನಿಗೆ ಇನ್ನೂ ಕೊಟ್ಟಿಲ್ಲ ಇದನ್ನು. ಸೊ ಇದೊಂದು. ಹಾಗೆ ಇದು ಬಂದುಬಿಟ್ಟು ಇದರಲ್ಲಿ ಕಾರ್ಡ್ಸ್ ಇರುತ್ತೆ. ಸೊ ಇದಕ್ಕೆ ಕಾರ್ಡ್ ಹಾಕಿದ್ರೆ ಆ ಕಾರ್ಡಲ್ಲಿ ಪಿಕ್ಚರು ಮತ್ತು ನೇಮ್ ಇರುತ್ತೆ. ಸೊ ಆ ನೇಮನ್ನು ಅದು ಹೇಳುತ್ತೆ. ಸೊ ಅದು ನನ್ನ ಮಗನಿಗೆ ತುಂಬ ಇಷ್ಟ ಆಗಿರೋದು. ಓಕೆ, ವಯರ್ ಇದೆ, ಚಾರ್ಜಬಲ್ USB ವಯರ್ ಕೊಟ್ಟಿದ್ದಾರೆ. ಸೊ ಈ ಥರ ಇರುತ್ತೆ ಇದು. ಸೊ ಇಲ್ಲಿ ಚಾರ್ಜರ್ ಹಾಕ್ಕೊಂಡು ಕನೆಕ್ಟ್ ಮಾಡಿ ಚಾರ್ಜ್ ಹಾಕಿ ಯೂಸ್ ಮಾಡಬೇಕು. ನಾನು ಚಾರ್ಜ್ ಏನು ಹಾಕಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ಡಿಫ್ರೆಂಟ್ ಕಾರ್ಡ್ಗಳಿದೆ. ಸೊ
ಸೊ ಇದು ಬಂದುಬಿಟ್ಟು ನನ್ನ ಫ್ರೆಂಡ್ ಸರಳ ಅಂತ ಅವ್ರು ಕೊಟ್ಟಿರೋದು. ಸೊ ಇದರಲ್ಲಿ ನೇಮ್ಸ್ ಇರುತ್ತೆ, ಸೊ ಪಿಕ್ಚರು ನೇಮ್ಸು. ಸೊ ಇವಾಗ ಯಾವುದಾದ್ರೂ ಒಂದು ಹಾಕಬೇಕಿದೆ, ಆಫ್ ಇದೆ. ಸೊ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ. ಈ ಥರ ಇನ್ಸರ್ಟ್ ಮಾಡಿದ ತಕ್ಷಣ ಸೌಂಡ್ ಮಾಡುತ್ತೆ. ಸೊ ಈ ಕಡೆ ಡಬಲ್ ಪಿಕ್ಚರ್ಸ್ ಇದೆ, ಹಾಗೆ ಈ ಸೈಡ್ 2 ಸೈಡ್ ಇದೆ. ಸೊ ಇದನ್ನು ಕಾರ್ಡ್ ಒಳಗೆ ಸೊ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚಾರ್ಜಿಗೆ ಇಡಬೇಕು ಅಂತ ಅನಿಸುತ್ತೆ. ಇನ್ನೊಂದ್ಸಲ ಹಾಕಿ ತೋರಿಸ್ತೀನಿ. ಓಕೆ, ಇಷ್ಟೇ ಇದೆ ಸೌಂಡು. ಇದು ರಿಪೀಟ್ ಬರ್ತಾ ಇದೆ. ಸೊ ಇದು ವಾಲ್ಯೂಮು. ಮತ್ತೆ ಹೇಳಬೇಕು ಅಂತಂದರೆ, ಸೊ ಮತ್ತೆ ಅದು ಹೇಳಬೇಕು ಅಂತಿದ್ರೆ ಇದನ್ನು ಪ್ರೆಸ್ ಮಾಡಬೇಕು. ಸೊ ಇದು ಕ್ಲಿಕ್ ಮಾಡಿದ್ರೆ ರಿಪೀಟ್ ಆಗುತ್ತೆ. ಇದು ಅಂತೂ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅಂದರೆ ಈ ಫೋನಲ್ಲೆಲ್ಲ ಹಿಡ್ಕೊಂಡು ಯಾರೋ ಮಾತಾಡ್ತಿದ್ದಾರೆ ಅಂತ ಕೇಳ್ತಾನಲ್ಲ, ಸೊ ಅದೇ ಥರ ಇದು ಯಾರೋ ಮಾತಾಡ್ತಿದ್ದಾರೆ ಅಂತ ಇಂಟ್ರೆಸ್ಟಲ್ಲಿ ಕೇಳ್ತಾನೆ. ಸೊ ನಾವು ಯಾವ ಕಾರ್ಡ್ ಬೇಕಿದ್ರೂ ಹಾಕಿ ಮಗುಗೆ ಕೊಡ್ಬೋದು. ಸೊ ಆಫ್ ಮಾಡಿಡ್ಬೋದು. ಆಫ್ ಮಾಡಿಟ್ರೆ ಚಾರ್ಜ್ ಹೋಗಲ್ಲ. ಸೊ ಇದೊಂದು ಚೆನ್ನಾಗಿದೆ ಅವನಿಗೆ ಆಟ ಆಡೋದಕ್ಕೆ. ಇದಾದಮೇಲೆ ಇದು ಚಾರ್ಜಬಲ್ ಕಾರು, ರಿಮೋಟ್ ಕಾರು ನನ್ನ ತಮ್ಮ ತಂದು ಕೊಟ್ಟಿರೋದು. ಇದು ತುಂಬ ಇಷ್ಟಪಟ್ಟಿದ್ದೆ ನಾನು ಆ್ಯಕ್ಚುಲಿ, ರಿಮೋಟ್ ಕಾರು. ಸೊ ಇದು ಚಾರ್ಜಬಲ್ಲು, ಇದು ರಿಮೋಟು. ಸೊ ಇದೊಂದು ಕಾರ್ ಬಂದಿದೆ. ಈ ಥರ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಆನ್ ಆಗಿದೆ ಅಂತ ಗೊತ್ತಾಗುತ್ತೆ ಲೈಟ್ ಆನ್ ಆದರೆ. ಸೊ ಕೆಳಗಡೆ ಆನ್ ಬಟನ್ ಇದೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಗಂಡು ಮಗುಗಲ್ಲ ತುಂಬಾ ಇಷ್ಟಪಟ್ಟು ಆಟ ಆಡ್ತಾನೆ. ಸೊ ಇದೊಂದು ಬಟನ್ ಹೊತ್ತಾನಷ್ಟೇ. ಇದು ಬಟನ್ ಆನ್ ಕೊಟ್ಟಿದ್ರೆ ಆಟೋಮೆಟಿಕ್ಕಾಗಿ ಅದು ರನ್ ಆಗುತ್ತೆ. ಸೊ ನಾವು ಆಟ ಆಡಿಸ್ಬೇಕು ಅಂತಂದರೆ ಸೊ ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ, ಹಿಂದೆ ಮುಂದೆ, ಹಾಗೆ ಇದು ಸೈಡು ಆ ಥರ ಎಲ್ಲ ಇದೆ. ಸೊ ಇದೆಲ್ಲ ಯೂಸ್ ಮಾಡಿ ನಾವು ಮಾಡಬೇಕು. ಪಾಪು ಕೈಯಲ್ಲಿ ಕೊಟ್ಟಾಗ ಇದೊಂದು ಬಟನ್ ಮಾತ್ರ ಒತ್ತಾನೆ. ಸೊ ನಾರ್ಮಲಾಗಿ ಅದು ಹಿಂದೆ ಮುಂದೆ ಅದು ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ ಕಾರ್. ಇದೊಂದು ಚೆನ್ನಾಗಿದೆ. ಸೊ ಇದು ಕೂಡ ಚಾರ್ಜಬಲ್ಲು. ಸೊ ಆಫ್ ಮಾಡಿದೆ. ಇಲ್ಲಿದೆ ನೋಡಿ ಚಾರ್ಜ್. ಇಲ್ಲಿ ಚಾರ್ಜಬಲ್ USB ಕೇಬಲ್ ಕೊಟ್ಟಿದ್ದಾರೆ. 2 ಕೇಬಲ್ ಕೊಟ್ಟಿದ್ದಾರೆ USBದು. ಸೊ ಇನ್ನೊಂದು ಒಳಗಡೆ ಇದೆ, ಇದು ಒಂದು. ಸೊ ಇದಿಷ್ಟು ಬಂದಿರೋದು. ಸೊ ಅಮ್ಮ ಬಂದುಬಿಟ್ಟು ಬೆಳ್ಳಿ ಚೈನ್ ಕೊಡ್ತಿದ್ದಾರೆ ಅವನಿಗೆ. ಸೊ ಅವನ್ನ ಇನ್ಷಿಯಲ್ ಇರೋ ಥರನೇ ಒಂದು ಡಾಲರು ಅದ್ರ ಜೊತೆಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಗಂಡು ಮಕ್ಕಳಿಗಂತೂ. ನೋಡ್ತಾ ಇರೋದು ಅಮ್ಮ ಕೊಡಿಸಿರೋದು. ಇದು ಬೆಳ್ಳಿ ಚೈನು ತುಂಬಾ ಚೆನ್ನಾಗಿದೆ. ಇದು ಅವನ ಇನ್ಷಿಯಲು ಖುಷಿಲಲ್ವಾ. ಸೊ ಕೆ ಇರೋದು ತೊಗೊಂಬ ಅಂತ ಹೇಳಿದೆ ನಮ್ಮಮ್ಮಂಗೆ. ಒಂದು ಲೈನಲ್ಲಿ ಸ್ಟೋನ್ಸ್ ಬಂದಿದೆ. ಸೊ ಇದು ಸರ ಬಂದುಬಿಟ್ಟು ಒಂದು ಸ್ವಲ್ಪ ಡಿಸೈನ್ ಇರೋದು, ಅಂದರೆ ಏನು ಚುಚ್ಚೋದು ಸಿಗಾಕೊಳ್ಳೋದು ಆ ಥರ ಏನಿಲ್ಲ, ಚೆನ್ನಾಗಿದೆ. ಲಾಕ್ ಬಂದುಬಿಟ್ಟು ಈ ಟೈಪ್, ಗೊತ್ತಾಗ್ತಿಲ್ಲ ಅನಿಸುತ್ತೆ. ಸೊ ಈ ಥರ ಕೊಕ್ಕೆ ಟೈಪು ಹಿಂದ್ಗಡೆ ಓಪನ್ ಮಾಡ್ಬೋದು, ಪ್ರೆಸ್ ಮಾಡಿ ಓಪನ್ ಮಾಡೋ ಟೈಪ್ ಬಂದಿದೆ. ಸೊ ಇದೊಂದು ಹಾಕ್ಕೊಳ್ಳೇ ಇಲ್ಲ, ಅವನು ಹಾಕಬೇಕು. ಸ್ವಲ್ಪ ಅವನಿಗೆ ಯಾಕೋ ಹಾಕ್ಕೊಳ್ಳೋ ಮೂಡ್ ಇರಲಿಲ್ಲ ಅವತ್ತು. ಸೊ ಹಂಗಾಗಿ ಹಾಕಿಲ್ಲ, ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ, ಹಾಕಬೇಕು. ಸೊ ಇದಿಷ್ಟು. ಆಮೇಲೆ ನಾವು ಸೈಕಲ್ನ ಕೊಡಿಸಿದ್ದೀವಿ. ಯಾವ ಥರ ಸೈಕಲ್ ಕೊಡಿಸಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಮಾಮ್ ಸ್ಟಾರ್ ಬೈಕ್ ಅಂತ. ಸೊ ಇದು ಚೆನ್ನಾಗಿದೆ. ಇದ್ರದ್ದು ಬೆಲೆ ಬಂದುಬಿಟ್ಟು 4000 ಏನೋ ಹೇಳಿದ್ರು. ನಾವು 3500ಗೆ ಮಾಡಿಸಿರೋದು. ರೇಟು 3500 ಇದ್ರದ್ದು ಬೆಲೆ. ಸೊ ತುಂಬಾ ಚೆನ್ನಾಗಿದೆ. ಇದೆಲ್ಲ ಸ್ಟೀಲು ಬಂದುಬಿಟ್ಟು, ಇದೆಲ್ಲ ಪ್ಲಾಸ್ಟಿಕ್ಕು. ಸೊ ಸುಮ್ಮನೆ ಹಾಗೆ ಬಾಟಲ್ ಕೊಟ್ಟಿದ್ದಾರೆ. ಒಂದು ಬ್ಯಾಸ್ಕೆಟ್ ಇದೆ. ಹಾಗೆ ಇದು ಬೆಲ್ ಬಂದುಬಿಟ್ಟು ಅವರೇ ಹಾಕ್ಕೊಟ್ಟಿರೋದು. ಬೆಲ್ ಇರಲಿಲ್ಲ ಇದು ನಾವು ತೊಗೊಂಡಾಗ. ಸೊ ಅವರೇ ಹಾಕ್ಕೊಟ್ರು ಸೈಕಲ್ ತೊಗೊಂಡಿರೋದಕ್ಕೆ. ಹಾಗೆ ಹಿಂದ್ಗಡೆ 2 ವೀಲ್ ಇದೆ. ಸೊ ಸಪೋರ್ಟಿಂಗ್ ಏನಾದರೂ ಬೇಕಾದರೆ ಚೆನ್ನಾಗಿರುತ್ತೆ ಅಂತ ಈ ಥರದ್ದೇ ತೊಗೊಂಡ್ವಿ. ಮತ್ತು ನಾವೆಲ್ಲ ಹಿಡ್ಕೊಂಡು ವೇಟ್ ತೊಗೊಂಡು ಇದು ಮಾಡೋಕ್ಕಾಗಲ್ಲ. ಸೊ ಈ ಕಡೆ ಆ ಕಡೆ ವೀಲ್ ಬಂದಿದೆ. ಇಬ್ಬರು ಕುತ್ಕೊಂಡ್ಬಿಟ್ಟು ವೀಲ್ನ ಬೆಂಡ್ ಮಾಡಿಬಿಟ್ಟಿದ್ದಾರೆ. ಅವ್ರು ಮುಂಚೆನೇ ಹೇಳಿದ್ರು ಬೆಂಡ್ ಆಗುತ್ತೆ ಅದು, ಆ್ಯಕ್ಚುಲಿ ದೊಡ್ಡವ್ರನ್ನ ಕೂತ್ಕೋಬಾರ್ದು ಅಂತ. ನನ್ನ ಮಗಳು ನನ್ನ ಮಗ ಇಬ್ಬರು ಕೂತ್ಕೊಂಡು ಸ್ವಲ್ಪ ಬೆಂಡ್ ಆಗಿದೆ, ಅಷ್ಟೊಂದು ದಿನಾಗಿಲ್ಲ, ಸ್ವಲ್ಪ ಲೈಟಾಗಿ ಆಗಿದೆ. ಸೊ ಇನ್ನು ಕವರೆಲ್ಲ ಏನೂ ತೆಗೆದಿಲ್ಲ, ಹಾಗೆ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಸೊ ಚೆನ್ನಾಗಿದೆ, ಪರವಾಗಿಲ್ಲ. ಒಂದು 7 ಇಯರ್ಸ್ ತನಕ ಯೂಸ್ ಮಾಡ್ಬೋದು. 6 ಇಯರ್ಸ್ ತನಕ ಅಂತೂ ಯೂಸ್ ಮಾಡ್ಬೋದು ನಮ್ಮ ಖುಷಿಲು. ಸೊ ನನ್ನ ಮಗಳಿಗೂ ಒಂದು ಕೊಡಿಸ್ಬೇಕು. ಅವನಿಗೆ ಕೊಡಿಸಿದ್ದೀನಲ್ವ. ಸೊ ನೆಕ್ಸ್ಟ್ ಬರ್ಡೇಗೆ ಅವಳಿಗೊಂದು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳು ಆಗಲೇ ಜಗಳ ಆಡ್ತಿದ್ದಾಳೆ ನಂಗೆ ಕೊಡಿಸಿಲ್ಲ ಅಂತಂದು. ಸೊ ಅವಳಿಗೊಂದು ಕೊಡಿಸ್ಬೇಕು ನಾನು.
ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಇದೊಂದು ಸೈಕಲ್ ಕಲರ್ ಇಷ್ಟ ಆಯಿತು, ಸೊ ಹಂಗಾಗಿ ಇದೇ ಕಲರ್ನೇ ತೊಗೊಂಡ್ಬಿಟ್ವಿ. ಹಾಗೆ ಲಡ್ಡು ತೊಗೊಂಡಲ್ಲ, ಲಡ್ಡು ಜೊತೆಗೆ ಒಂದು ಲೋಟ ಹಾಲನ್ನ ಕುಡಿತಾ ಇದ್ದೀನಿ. ಮಕ್ಕನ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹುರಿದು ಪುಡಿ ಮಾಡಿರುವಂತಹ ಮಕ್ಕನ ಪೌಡರು. ಹಾಗೆ ನೈಟ್ ಡಿನ್ನರ್ಗೆ ನಾನಿಲ್ಲಿ ಪನ್ನೀರ್ ಜೊತೆ ಸ್ವಲ್ಪ ವೆಜಿಟೇಬಲ್ ತೊಗೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.